ಬಸವಣ್ಣನವರೇ, ಬಿಚ್ಚಳ ರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಈ ರಾಜರು, ಈ ನಾಡಿನ ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಆದರೆ ನಿಮ್ಮೊಡನೆ ನಿಮ್ಮ ಅಕ್ಕನಾದ ನಾಗಲಾಂಬಿಕೆಯನ್ನು ಕರೆತರಬೇಕೆಂಬುದಾಗಿ ಭಿನ್ನಹನಿಟ್ಟಿದ್ದಾರೆ. ಯಾವ ಅಣ್ಣ ಬಸವಣ್ಣನವರಾದರೂ ಬಿಚ್ಚಳ ಮಹಾರಾಜನ ಸಂಸ್ಥಾನಕ್ಕೆ ಬಂದಿದ್ದಾರೆ. ಅಕ್ಕನಾದ ನಾಗಲಾಂಬಿಕೆಯನ್ನು ಕರೆತರುತ್ತು. ಆದರೆ ಬಿಚ್ಚಳ ಮಹಾರಾಜರು ನುಡಿಯುತ್ತಿದ್ದಾರೆ, ಎಲವೋ ಅಕ್ಕನಾಗಲಾಂಬಿಕೆ, ಶರಣರಾಡಿದ ನುಡಿ ಸತ್ಯವೇ, ನೀನು ಗರ್ಭವತಿಯಾಗಿರುವುದು ಸತ್ಯವೇ. ಆದರೆ ಅಕ್ಕ ನಾಗಲಾಂಬಿಕೆಯು ತಾನೊಂದು ತೊದನುಡಿಗಳನ್ನು ನುಡಿಯಲಿಲ್ಲ. ಇದನ್ನು ಕಂಡಂತಹ ಯಾವ ಬಿಚ್ಚಳ ಮಹಾರಾಜನಾದರೂ ಗರ್ಜಿಸಿ ನುಡಿಯುತ್ತಿದ್ದಾರೆ, ಅಕ್ಕ ನಾಗಲಾಂಬಿಕೆ, ಇದು ಯಾರ ಕಾಯಕದ ಪಿಂಡ ಎಂದ ಕ್ಷಣವೇ ಅಕ್ಕ ನಾಗಲಾಂಬಿಕೆಯ ಕಣ್ಣಿನಲ್ಲಿ ಧಾರಾಕಾರ ನೀರನ್ನು ಸುರಿಸಿಬಿಟ್ಟಿದ್ದಾರೆ. ಬಳಿಕ ನಾವು ಅಕ್ಕ ನಾಗಲಾಂಬಿಕೆಯಿದ್ದಂತಹ ಗರ್ಭದಲ್ಲಿದ್ದಂತಹ ಪಿಂಡಾಂಡವು ನುಡಿಯುತ್ತಿದೆ. ಏನೆಂಬುದಾಗಿಯೋ, ಎಲವೋ ಬಿಚ್ಚಳ, ಎಲವೋ ಬಿಚ್ಚಳ, ಏನೆಂದು ನುಡಿಯುತ್ತಿರುವೆ. ಇದು ಯಾರ ಕಾಯಕವು ಪಿಂಡವಲ್ಲ, ಒಬ್ಬ ಶರಣರ ಕಾಯಕದ ಪಿಂಡ ಎಂದ ಕ್ಷಣವೇ ಇಲ್ಲ ಅಕ್ಕನಾಗಲಾಂಬಿಕೆ, ನಿನ್ನ ಗರ್ಭದಲ್ಲಿದ್ದಂತಹ ಪಿಂಡಾಂಡವು ಸುಳ್ಳು ನುಡಿಯುತ್ತಿದೆ. ನಿನ್ನ ಗರ್ಭದಲ್ಲಿದ್ದಂತಹ ಪಿಂಡಾಂಡವು ಸುಳ್ಳನ್ನು ನುಡಿಯುತ್ತಿದೆ ಎಂಬುದಾಗಿ ನುಡಿಯಲಾಗ. ಆದರೆ ಗರ್ಭದಲ್ಲಿದ್ದಂತಹ ಪಿಂಡಾಂಡವು ಕಂಡ ಸಿಂಹನಂತೆ, ಮುರುಗಾರ್ಭಟವನ್ನು ಕಂಡ ಗರುಡನಂತೆ ಕೊಲಲೆ 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 ಎಂದು, ಕೊಲಲೆ 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 ಎಂದು ಎಲವೋ ಬಿಚ್ಚಳ, ಎಲವೋ ಬಿಚ್ಚಳ, ನನ್ನ ತಾಯಿ ಸತ್ಯವಾಗಿದ್ದರೆ, ನನ್ನ ತಾಯಿ ಸತ್ಯವಾಗಿದ್ದರೆ ನನ್ನ ತಾಯಿಯ ಗರ್ಭದಿಂದ ನಾನು ಹೊರಬರುವುದಿಲ್ಲ, ನನ್ನ ತಾಯಿಯ ಬೆನ್ನನ್ನು ಸೀಳಿ ಬರುತ್ತೇನೆಂಬುದಾಗಿ ನುಡಿದು ಬಿಟ್ಟಿದೆ. ಯಾವಯ್ಯ ಅಕ್ಕ ನಾಗಲಾಂಬಿಕೆಯಲ್ಲಿದ್ದಂತಹ ಗರ್ಭದಲ್ಲಿದ್ದಂತಹ ಪಿಂಡಾಂಡವು ನೋಡುತ್ತಲೇ ಅಕ್ಕ ನಾಗಲಾಂಬಿಕೆಯ ಬೆನ್ನು ವಿಭಾಗವಾಗಿದೆ. ಬೆನ್ನು ವಿಭಾಗವಾದಂತಹ ಸಂದರ್ಭದಲ್ಲಿ ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮವನ್ನಿಟ್ಟಿದ್ದಾನೆ.